ಅದ ಬರ್ಬೋದು, ಸ್ವಲ್ಪ ಹುಷಾರಾಗಿರ್ರಿ ಅಂತಂದು ಹೇಳಿದವ ಲಾಯರ್ ಅಷ್ಟ. ಯಾಕೆ ಅಷ್ಟೊಂದು ಪೇಚಾಡ್ತಿದ್ದಿ? ಏನ್ರ ಮಾಡಕ್ ಬರ್ತೈತಿ ತಡಿ. ತಡಿಬೇವು, ಯಾರ್ದ ಫೋನ್ ಒಂದು ಬರಕತೈತಿ. ಹಲೋ, ಯಾರು? ಅಯ್ಯ, ನಾನ ರಮೇಶ, ಸತೀಶ. ಯಾ ಸತೀಶ್? ಲಾಯರ್, ಹೇಳೋಪ್ಪ, ಹೇಳು. ಅಯ್ಯ, ಹೇಳು. ಈಗ ನೆನ್ಸಕತ್ತಿದ್ ನೋಡ ಅಣ್ಣ, ಈಗ ಬಂದ ಅಂದ. ಮತ್ತು ಏನ ಆಕಿನ ಸ್ಟೇಷನಿಗೆ ಕರ್ಕೊಂಡು ಹೋಗ್ಯಾರಂತಲ್ಲ ಆಕಿನ, ಮತ್ತು ಆಕಿ ಕಡೆ ಅವ ಇನ್ನೊಬ್ಬ ಇದ್ನಲ್ಲ ಲಾಯರ್ ಅವನ್ನ. ಮತ್ತು ಬಂದ್ಲನ ಮನೆಗೆ, ಏನು ಕುಂತಾಳ ಅಲ್ಲೇ ಸ್ಟೇಷನ್ಯಾಗ? ಇಲ್ಲ ರಮೇಶ, ಆಕಿ ಈ ಸರಿ ಬಾಳ ಎಲ್ಲಾ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಕಾರ್ಯಗಾರ ತಂದವಳಕಿ. ಆಕಿ ಮೊದ್ಲ ಬೇಲ್ ತಗೊಂಡ್ಬಂದಿದ್ಲು, ಆಕಿಗೂ ಬೇಲ್ ಆತ. ಆಕಿ ಲಾಯರ್ ಇದ್ನಲ್ಲ ಅವಂಗೂ ಬೇಲ್ ಆಗೈತಿ. ಈಗ ಆಕಿ ನಿಮ್ಮ ಮನೆಗೆ ಬರ್ತಾಳ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಅದು ಕಂಪ್ಲೇಂಟ್ ಏನು ವಾಪಸ್ ತಗೊಂಡಿದ್ಲಲ್ಲ ಅದನ್ನ ವಾಪಸ್ ಮತ್ತೆ ರೀ ಓಪನ್ ಮಾಡಿ ಈಗ ಕೊಟ್ಟು ನಿಮ್ಮ ಮನೆಗೆ ಬರ್ತಾವಳ. ಈಗ ಆಕಿ ನಿಮ್ಮ ಮನೆಗೆ ಇರ್ತಾಳ ಬಂದಿಗೆ ಮತ್ತ. ಅದಕ್ಕೆ ನಾನು ಅದನ್ನ ಹೇಳಕ ಫೋನ್ ಮಾಡೀನಿ ಈಗ. ಏನ್ ಹೇಳಕತ್ತೀವೋ ಮಾರಯ್ಯ? ಆಕಿಗೆ ಹೆಂಗ ಇಷ್ಟು ಲಗು ಬೇಲ್ ಆತ? ಅವ ಇಲ್ಲನ ಲಾಯರ್ ಎಲ್ಲ ವ್ಯವಸ್ಥೆ ಮಾಡ್ಯಾನ. ಅವ್ ಮತ್ತೆ ಸಿಕ್ಕಾಕೊಂಡ್ರೆ ಏನ್ ಮಾಡ್ಬೇಕನ್ನ ಗೊತ್ತಿರುತ್ತೆ ಅವ್ರಿಗೆ. ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಾರ. ಅಂದಂಗ ನಿನಗೆ ನೋಟಿಸ್ ಬರುತ್ತೆ ನೋಡಿ, ಈಗ ವಾಪಸ್ ಕೆಲ್ಸಕ್ಕೆ ಜಾಯ್ನ್ ಆಗಕ್ಕ. ನಾನು ಮಾತಾಡೀನಿ ಈಗ DC ಜೊತೆಗೆಲ್ಲ ಮಾತಾಡ್ಯಾರಂತ. ಈಗ ನಮ್ಮ ಕೋರ್ಟಿಂದ ನೋಟಿಸ್ ಹೋಗೈತಿ ನಿಮ್ಮ ಆಫೀಸಿಗೆ. ಆಮೇಲೆ ನಿಮ್ಮ ಆಫೀಸಿಂದ ನಿಮ್ಗೊಂದು ನೋಟಿಸ್ ಬರುತ್ತೆ. ಹೌದನ? ಆತ್ ತಗೋ. ಅದನ್ನೇನೋ ಚಲೋ ಸುದ್ದಿ ಹೇಳಿದಿ. ಮತ್ತೆ ಈಕಿ ಬರ್ತಾಳಲ್ಲಿ ಏನ್ ಮಾಡಣಂತ ಈಗ? ಈಗ ನಾನು ಏನ್ ಹೇಳ್ತೀನಿ ಅಂದ್ರ, ಈಗ ಆಕಿ ಅಲ್ಲಿಗೆ ಬರ್ತಾಳ. ಎಷ್ಟು ಲಗು ಆಗುತ್ತೋ ಅಷ್ಟು ಲಗು ನಿಮ್ಗೆ ಏನ್ ಇಂಪಾರ್ಟೆಂಟ್ ವಸ್ತು ಅದಾವಲ್ಲ ಅವನ್ನೆಲ್ಲ ತಗೊಂಡು ನಿಮ್ ತೋಟದ ಮನೆಗೆ ಹೋಗ್ಬಿಡ್ರಿ. ಎಲ್ಲೂ ಕಿರ್ ನೋಡಿ. ಈಗ ಇಲ್ಲ ಅಂದ್ರೆ ನಿಮ್ ಹೆಂಡತಿ ಊರಿಗಿರೋ ಅಷ್ಟು ಹೋರಿ ಒಂದು 15-20 ದಿನ ಆಕಿ ಕೈಗೆ ಯಾರು ಸಿಗ್ಬೇಡ್ರಿ. ನಾನು ಅದನ್ನ ಹೇಳ್ತೀನಿ ನೋಡು. ಅಲ್ಲ, ಮತ್ತ ನೋಟಿಸ್ ಬರುತ್ತೆ ನಮ್ಮ ಆಫೀಸಿಂದ ಅಂತಿದಿ, ಮತ್ತ ಅದ್ ನಿಸ್ಕೊಳ್ಳೋದು ಹೆಂಗ? ನೋಡ್ರಿ ರಮೇಶ, ಅದ್ರದ್ದು ಅದೇನೇನು ಕಷ್ಟ ಆಗಲ್ಲ. ನಮ್ಗೇನು ನಮ್ದು ಏಟ್ ಐತಿ ಊರು. ಪೋಸ್ಟ್ ಮ್ಯಾನ್ಗೆ ಹೇಳಿದ್ರೆ ತಗೊಂಬಂದು ನೀ ಎಲ್ಲಿರ್ತಿ ಅಲ್ಲೇ ಕೊಡ್ತಾನ. ಇಲ್ಲ ನನ್ನ ಹತ್ರ ಕೊಡಕ್ಕೆ ಹೇಳು, ನಾನು ಇಸ್ಕೊಂತೀನಿ, ನೀ ಬಂದು ಇಸ್ಕೊಂತೆ ಅಂತ. ಈಗಂಕ್ರು ನೀನು ಎಷ್ಟು ಲಘು ಆಗುತ್ತೆ ಅಷ್ಟು ಲಘು ನಿಂತ ಕಾಲ ಮ್ಯಾಗನ ನೀಗ ಎಲ್ಲರ ಹೋದಿ ಅಂದ್ರ ಚಲೋ. ಇಲ್ಲ ಅಂದ್ರೆ ಮತ್ತೆ ಪೊಲೀಸ್ ಕರ್ಕೊಂಡ್ ಬರ್ತಾಳ. ಇಲ್ಲ ಆಕೆರ ಹುಡ್ಕೊಂಬಂದ್ರು ನೀವು ಮನ್ಯಾಗಿಲ್ಲ ಅಂದ್ರೆ ಚಲೋ ಆಗತ್ತ. ಮನ್ಯಾಗಿದ್ರಿ ಅಂದ್ರೆ ಮತ್ತೆ ರಗಳಿನ. ಆಕೆ ನಿಮ್ಮನ್ನ ಇಷ್ಟ ಹುಡುಕಿ ಅಡ್ಡಾಡೋಳಕ ನಾ ಹೇಳೋದ್ ಕೇಳು. ಆಕೆಗೆ ಯಾವ ಊರು ಗೊತ್ತಿಲ್ಲ ನೋಡು, ಯಾವ ಊರು ಗೊತ್ತಿಲ್ಲ. ಆ ಊರಿಗೆ ಅಷ್ಟು ಸಂಸಾರ ಸಮೇತ ಕರ್ಕೊಂಡು ಎದ್ದೇಳು. ಹೇಳೋದ್ ಕೇಳು. ಏನೊಂದು 15-20 ದಿನಕ್ಕೆ ಪೂರ್ತೇಕಲ್ಲ, ಅಷ್ಟು ಮಾಡಿ ಹೇಳೋದ್ ಕೇಳು. ಆತ್ ತಗೋ. ಎಲ್ಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಅವನ್ನ ಅಪ್ಪನ್ನ ಕೇಳ್ತೀವಿ, ಅಷ್ಟ ಮಾಡ್ತೀವಂತ. ಆತ ಹಂಗೇನ್ರ ಯಾವ್ದಾರ ನೋಟಿಸ್ ಬಂತಂದ್ರ ನೀನು ಕೊಡು ಅಂತಂದು ಪೋಸ್ಟ್ ಮ್ಯಾನ್ಗೆ ನಾ ಹೇಳಿ ಫೋನ್ ಮಾಡಿ ಹೇಳ್ತೀನಿ ಅಂತ. ಆತ ಅಷ್ಟ ಮಾಡ್ತೀನಿ, ಹೇಳ್ದಂಗ ಮಾಡ್ತಿತ್ತು. ಏನಾರಿದ್ರ ನಾನ ಫೋನ್ ಮಾಡಿ ಹೇಳ್ತೀನಿ ಅಂತ. ಆತು, ಬಾಯ್. ಏನಂದ್ರಿ ಲಾಯರ್? ಏನಿಲ್ಲ, ಆಕಿ ಮೋನಿಕಾಗ ಮತ್ತು ಅವ ದಿನೇಶ್ ಅದನಲ್ಲ ಅವ್ರಿಬ್ರಿಗೂ ಬೇಲ್ ಆಗೈತಂತ. ಈಗ ಅಲ್ಲೆಲ್ಲ ಸ್ಟೇಷನ್ನೇ ಕೂಗ್ಯಾಡ ಅಂತ. ಬಿಡೋದಿಲ್ಲ ನಾನು ರಮೇಶ್ ಮನೆಯವ್ರನ್ನ ಯಾರನ್ನೂ ಬಿಡೋದಿಲ್ಲ, ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ನಮ್ಮ 3 ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಳಂತ. ಅದಕ್ಕೆ ಲಾಯರು ಈಗಿರಕ್ಕೆ ಹೋಗ್ಬೇಡ್ರಿ, ಆಕಿ ಇನ್ನೇನು ಬಂದ್ಬಿಡ್ತಾಳೆ ನಿಮ್ಮ ಮನೆಗೆ, ಬಡ ನಿಂತ ಕಾಲ ಮ್ಯಾಗನ ಬೇರೆ ಎಲ್ಲರೂ ಹೋರಿನಕತ್ತಾರ. ಈಗೇನು ಮಾಡೋಣ ಯವ್ವ? ಎಲ್ಲಿಗೆ ಹೋಗಂಬ ಈಗ? ತೋಟದ ಮನಿನೂ ಆಕಿಗೆ ಗೊತ್ತೈತಿ. ಮತ್ತು ಗೀತಾನ ಊರಿಗೆ ಹೋಗ್ಬಿಡೋಣ. ಇದೇನು ಹೆಣ್ಣು ನಮ್ಗೆ ಇದಿ ಗಂಟು ಬಿದ್ದಂಗೆ ಬಿತ್ಲೇ ಅಪ್ಪ ರಮೇಶ. ಎಲ್ಲಿ ಹೋದ್ರು ಬಿಡೋದಿಲ್ಲ ಕಾಣತ್ತ. ಆತ್ ನಡಿ ಅಯ್ಯವ್ವ, ನಡಿ. ನಿಮ್ಮ ಅಣ್ಣಗ ನಿಮ್ಮವ್ವ ಫೋನ್ ಹಚ್ಚ, ಅಲ್ಲಿಂದಲ್ಲೇ ನಿಮ್ಮ ಊರಿಗೆ ಬಾ ಅವ್ರಿಗೂ. ನಾವು ಹೋಗೋಣ ನಡ್ರಿ. ಮತ್ತು ನಿಮ್ಮ ಊರಿಗೆ ಹೋಗಲಾರ್ದ ಮತ್ತೆ ಇನ್ನೇನು ಬೇರೆ ನಮ್ಗೆ ಇಲ್ಲ ದಾರಿ. ನಡ್ರಿ ಹೋಗೋಣ ಊರಿ. ಆತ್ರಿ ಅತ್ತಿಯರ, ಈಗ ಫೋನ್ ಮಾಡ್ತೇನೆ ರೀ. ತಡಿಬೇ ಗೀತವ. ಅಲ್ಲ, ನಿಮ್ಮೂರಿಗೆ ಹೋದ್ರ ಅವಂಗೆ ದಿನೇಶಿಗೆ ಗೊತ್ತತ್ತಲ್ಲ ನಿಮ್ಮ ಮನೆ, ಅಲ್ಲೂ ಬರ್ತಾರವರು, ಅಲ್ಲೇ ಹುಡುಕ್ತಾರ. ಬೇಡ, ಈಗ ದಿನೇಶಗ ಗೊತ್ತಿಲ್ಲದೆ ಇರೋ ಜಾಗ ಮತ್ತು ಮುನಿಕ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗ್ಬೇಕು. ಒಂದು ಕೆಲಸ ಮಾಡಣ್ರಿ, ಸಂಗೀತರ ಅವ್ರ ಊರಿಗೆ ಹೋಗ್ಬಿಡಣ್ರಿ ಅಷ್ಟರು. ರೀ ಬ್ಯಾಡ್ರಿ, ನಮ್ಮೂರಿಗೆ ಬೇಡ. ನಮ್ಮದು ಮೊದ್ಲ ಮನೆ ಸಾಣದು. ಆಮೇಲೆ ನಮ್ಮ ಅಣ್ಣನ ಹೆಂಡ್ತಿ ನಮ್ಮ ತಮ್ಮನ ಹೆಂಡ್ತಿ ಗೊತ್ತಲ್ಲ ನಿಮ್ಗೆ. ಅವರು ಸುಮ್ಮನೆ ಏನಾರ ಅಂತಾರ, ಎದಕ್ಕೆ ಬೇಕು? ಬೇಡ. ಗೀತಾರ ಊರಿಗೆ ಹೋಗೋದು ಬೇಡ ಅಂದ್ರೆ ಮತ್ತು ಇದು ಮಾವರ ತಂಗಿಯರದಾರಲ್ಲ ಅವ್ರ ಊರಿಗೆ ಹೋಗುನ್ರಿನ. ರಮೇಶ್, ರಮೇಶ, ಯಾರು ಬಂದ್ರು? ದಿನೇಶಂದೇನ ಅಲ್ಲಿದ್ದನಿ? ಗೀತಾ ನೋಡೋಗಿ ಯಾರಂತೇಳಿ. ಇನ್ನ ಕುಂತಿರಲ್ರ ಎಲ್ಲರೂ? ಏನ್ ಮಾತಾಡೋ ಕುಂತೀರಿ? ಏನ್ ಬೀಗ ಬರ್ತಾರ? ನೀ ಹೆಣ್ ಕೊಡಕತ್ತಾರ? ನೀ ಯಾರಿಗಾರ ನಡ್ರಿ ಹೇಳ್ರಿ, ಬಂದ್ಲಕ್ಕಲ್ಲಿ ನಡ್ರಿ. ಈಗ ಸದ್ಯಕ್ಕೆ ನಮ್ಮ ಮನೆ ನಡ್ರಿ, ಹೋಗುನು. ಏನ್ ಹೇಳ್ತೀಯೋಲ ಯಾರು ನೀನು? ಕಾಕಾರ, ನಾ ಹೇಳಕ್ ಕೇಳ್ರಿ. ಮೊದ್ಲ ಟೈಮ್ ಇಲ್ಲ, ಆಕಿ ಅಲ್ಲಾಗ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಬರತ್ತಾಳ. ಈಗ ನಡ್ರಿ, ನಮ್ಮ ಮನೆಗಾರ ನಡ್ರಿ, ಇಲ್ಲ ಆಜು ಬಾಜು ಯಾರ್ದಾರ ಮನೆಗಾರ ಇರ್ರಿ. ನಡ್ರಿ ಎದ್ದೇಳ್ರಿ ಮೊದ್ಲ. ಬೇಡ, ಆಕೆ ಎದ್ರ ದಾರ್ಯಾಗ ಬರ್ತಾಳ, ನಿಮ್ಮ ಮನೆ ದಾರ್ಯಾಗ ಬರ್ತಾಳ. ಮತ್ತೆ ನಾವು ಆಕಿಗೆ ಎದುರು ಸಿಕ್ಬಿಡ್ತೀವಿ. ಈಗ ಬಸ್ ಸ್ಟ್ಯಾಂಡಿಗೆ ಹೋದ್ರೂ ಹಂಗ ಹೋಗ್ಬೇಕು. ಈಗೇನು ಇದು ಎಂತ ನಮಗ್ ತಂದಿಟ್ಲ ಯಪ್ಪ ಆಕಿ.
ತಡ್ರಿ ಹಂಗಂದ್ರ ನಾ ಒಂದು ಕೆಲಸ ಮಾಡ್ತೀನಿ ಆಕೆ ಎಲ್ಲಿದ ಅಂತ ಹೇಳ್ತೀನಿ. ನೀವು ಸದ್ಯಕ್ಕೆ ಇಲ್ಲೇ ಎಲ್ಲರ ಇರ್ರಿ. ನಾನು ಆಕೆ ಏನ್ರ ಮುಂದೆ ನಿಮ್ಮ ಮನೆ ಹತ್ರ ಬಂದ್ಲ ಅಂದ್ರೆ ಫೋನ್ ಮಾಡಿ ಹೇಳ್ತೀನಿ. ನೀವು ಯಾವ್ದ್ರ ಬಸ್ ಇಟ್ಕೊಂಡು ಸದ್ಯಕ್ಕೆ ಎಲ್ಲಾರ ಹೋಗಿರ್ರಿ ಏನ್ರಿ. ಆತ್ ತಗೋ ಅಷ್ಟ ಮಾಡ್ತೀವಿ. ಆ ಕೇಳಿದ ನೋಡ್ರಿ ನೋಡೋಗು. ನಾವು ಹಿಂಗ ಶೋಗನಂದ್ರ ಆ ಕಡೆಗೆ ಎಲ್ಲಾ ಗಟ್ರ ತೆಗೆದು ರೋಡ್ ಆಗದ್ ಬಿಟ್ರ ನಾವ್ ಆ ಕಡೆಯಿಂದ ಹೋಗಕ್ ಆಗಿಲ್ಲ. ಎಷ್ಟೊತ್ತಿದ್ರು ಈ ಕಡೆಗೆ ಹೋಗ್ಬೇಕು. ಆಕಿಗೆ ಎದುರುಗೊಂತೀವಿ ನಾವು ಬೇಡ. ಅಷ್ಟ ಮಾಡ್ತಿತ್ತು. ನೀನು ಹೋಗಿ ಹೇಳು. ನಾವು ಯಾರ ಮನ್ಯಾಗಾರ ಇಲ್ಲೇ ಇರ್ತೀವಿ. ಮಗ್ಲ ಆಜು ಬಾಜು ಮನ್ಯಾಗ ಯಾರ ಮನ್ಯಾಗಾರ ಇರ್ತೀವಿ. ತಡ್ರಿ ಕಾಕಾರ ಬಂದೆ. ಗೀತಕ್ಕ ಗೀತಕ್ಕ ತಡ್ರಿ ನಾನು ನೋಡ್ತೀನಿ ಯಾರಂತೆ. ಹೇಳವಾ ಪೂಜವಾ ಏನವಾ ಏನಿಲ್ಲ ಚಿಕ್ಕಪ್ಪರ, ಈಕಿ ಗೀತವಿಲ್ಲನ್ರಿ? ಏನು ಲಘು ಲಘು ಇಸ್ಕೋ. ಏನ್ರ ಬೇಕನ ಸಕ್ರಿ ಏನ್ ಚಾಪುಡಿ ಬೇಕಾ ಏನ್ ಬೇಕು ಬಡಬಡ ಇಸ್ಕೊರ ತಂಗಿ. ಇಲ್ರಿ ಚಿಕ್ಕಪ್ಪರ, ಹಂಗೇನಿಲ್ರಿ. ಯಾಕ್ರಿ ಏನಾತ್ರಿ ಎಲ್ಲಾರು ಟೆನ್ಷನ್ ಆಗದಿರಿ? ಅಂದಂಗ ನಿಮ್ ಮನ್ಯಾಗ ಈಗ ನಿಮ್ಮ ಅತ್ತಿ ಮಾವ ಯಾರು ಇಲ್ಲಲ್ಲ ತಂಗಿ? ಅಯ್ಯ, ನಮ್ಮ ಅತ್ತಿ ಮಾವರು ಯಾವಾಗ ತೀರ್ಕೊಂಡಾರಲ್ರಿ, ಯಾರು ಇಲ್ರಿ. ನನ್ನ ಮಕ್ಕಳು ಸಾಲಿಗೆ ಹೋಗ್ಯಾವ್ರಿ, ಇವರು ನಮ್ಮ ಗಂಡ ಅಂಗಡಿಗೆ ಹೋಗ್ಯಾನ್ರಿ. ನಮ್ಮ ಮನೆಗೆ ಒಬ್ಬೇಕೇದಿನ್ರಿ. ಯಾಕ್ರಿ ಚಿಕ್ಕಪ್ಪರ ಏನಾತ್ರಿ? ಏನಾತು ಏನು ಅನ್ನೋದು ಹೇಳ್ತೀವಿ. ಈಗ ನಾವು ನಮ್ಮ ಹಿತ್ಲ ಬಾಕ್ಲದಾಗಿಂದ ನಿಮ್ಮ ಹಿತ್ಲ ಬಾಕ್ಲಿಗೆ ಹೋಗ್ಬೋದಲ್ಲ ಆರಾಮಾಗಿ? ಹೌದು ಯಪ್ಪ, ಕರೆಕ್ಟ್. ನೀ ಯೋಚನೆ ಮಾಡಿರೋದು ಕರೆಕ್ಟ್ ಐತಿ. ನನಗಂಕ್ರು ಏನೋ ಅರ್ಥನ ಆಗುಲ್ರಿ. ಏನಾತಂತರ ಹೇಳಿದ್ರ ನಂಗೊಂಚೂರು ಅರ್ಥ ಆಗತ್ತ. ಏನ್ರಿ ಚಿಕ್ಕಪ್ಪರ? ಏನ ರಮೇಶ್ ಅಣ್ಣ ಏನಾದ? ನೋಡವಾ ಪೂಜವ್ವ, ಈಗ ನಾ ಹೇಳೋದು ಕೇಳು. ಈಗ ನಿನಗೆಲ್ಲಾನು ನಾನು ವಿವರವಾಗಿ ನಿಮ್ಮ ಮನೆಗೆ ಹೇಳ್ತೀನಿ. ಈಗ ನೀನೇನು ಮಾಡ್ಬೇಕಂದ್ರ, ನಾವು ನಮ್ಮ ಹಿತ್ಲ ಬಾಕಲ್ದಾಗಿದ್ದ ನಮ್ದು ಹಿಂದ್ಲ ಬಾಕ್ಲು ಹಾಕೊಂಡು ನಿಮ್ಮ ಮನೆ ಹಿತ್ಲ ಬಾಕ್ಲಾಗ ಅಷ್ಟು ನಿಮ್ಮ ಮನೆಗೆ ಹೋಗಿ ಇರ್ತೀವಿ ನಾವು. ಇವತ್ತೊಂದಿನ ಇರ್ಬೋದಲ್ಲ? ನಿನಗೇನು ತೊಂದ್ರೆ ಇಲ್ಲಲ್ಲ? ಅಣ್ಣ ಆತ ಇರ್ರಿ, ನಾನೇನ್ ಬ್ಯಾಡ ಅನ್ನೋದಿಲ್ಲ. ಹೇಳಿದ್ರೆ ಅರ್ಥ ಆಗತ್ತಪ್ಪ. ನೋಡುವ ಪೂಜವ್ವ, ಏನಿಲ್ಲ ನಿನಗೆ ಹೇಳ್ತೈತಿ. ಈಗ ನಾ ಈಗೇನು ಹೇಳಿದ್ನಲ್ಲವ ರಮೇಶ, ಹಂಗೆ ಮಾಡು. ಈಗ ನೀನು ಹೋಗು, ನಮ್ಮ ಮುಂಚಿ ಬಾಕ್ಲು ಹಾಕ್ಕೊಂಡು ನಿಮ್ಮ ಮನ್ಯಾಗ ನೀ ಬಾ. ನಾವು ನಮ್ಮ ಮನೆ ಹಿತ್ಲ ಬಾಕ್ಲು ಹಾಕ್ಕೊಂಡು ನಿಮ್ಮ ಹಿತ್ಲ ಬಾಕ್ಲದಾಗಿಂದ ನಿಮ್ಮ ಮನೆಗೆ ಹೋಗಿ ಕುಂದಿರ್ತೀವಿ. ಆಮೇಲೆ ನಾವು ಮತ್ತೆ ಎಲ್ಲೇ ಮುಂದೆ ಹೋಗ್ಬೇಕೋ ಏನು ನಿಮ್ಮ ಮನೆಗೆ ಇರ್ಬೇಕೋ ಏನು ಅನ್ನೋದು ನೋಡ್ತೀವಿ. ಈಗ ನಾ ಹೇಳಿದ್ ಮಾಡವ, ಹೋಗೋಗಿ ನೀನು. ತಗೋ, ಅಲ್ಲಿ ಇದ್ರಾಗ ಗುಣೆ ಐತಲ್ಲ ಹೊರಗೆ, ಚಪ್ಪಲಿ ಸ್ಟ್ಯಾಂಡ್ ಐತಲ್ಲ, ಚಪ್ಪಲಿ ಸ್ಟ್ಯಾಂಡಿನ ಮ್ಯಾಗ ಒಂದು ಗುಣೆ ಐತೆ ನೋಡು. ಆ ಗುಣೆದಾಗ ಮುಂಚಿ ಬಾಗ್ಲಿ ಕೀ ಇಟ್ಟೀನಿ. ಕಿಲಿಕಾಯಿ ಕೀ ಎರಡೋದ್ರಾಗ ಹಾಕ್ಯಂಡು ನೀನು ಬಾ, ಅಲ್ಲಿ ಮನ್ಯಾಗ ಹೇಳ್ತೀವಲ್ಲ. ಅಷ್ಟು ಮಾಡಿ ನಡಿ. ಅಂದಂಗ ಗೀತವ, ಹೇಳ್ರಿ ಬಾವರ. ನಿಮ್ಮ ಅಣ್ಣಗ ಮತ್ತೆ ನಿಮ್ಮ ಅವ್ವಗ ನಿಮ್ಮೂರಿಗೆ ಹೋಗ್ಬೇಡ ಅನ್ನ, ಇಲ್ಲೇ ನಮ್ಮೂರಿಗೆ ಬಾ ಅನ್ನ. ಬಂದು ಪೂಜಾನ್ ಮನೆ ಹಿತ್ತಲ್ದಾಗ ಹಾಸಿ ಪೂಜಾನ್ ಮನ್ಯಾಗ ಬಾ ಅಂತ ಹೇಳು. ಮುಂದ್ಲು ಬಾಕ್ಲಿಂದ ಬರ್ಬೇಡ ಅಂತ ಹೇಳು. ಏನು? ಐ ನಾಗರಾಜರು ಮತ್ತ ಅವ್ರ ಅವರು ಬರ್ತಾರನ್ರಿ? ಯಾಕಂದ್ರ ಈಗ ಹೇಳ್ತೀವಿ ಯಾಕ ಏನು ಅನ್ನೋದು. ಈಗ ನಿನಗೇನು ತೊಂದ್ರೆ ಇಲ್ಲಲ್ಲವ? ನಾಗರಾಜ ಮತ್ತು ಅವ್ರವ್ವ ಮತ್ತು ನಾವು ಒಂದು ಈಸ್ ಮಂದಿ ಬರ್ತೀವಿ. ಇಲ್ಲಣ್ಣ, ಹಂಗೇನಿಲ್ಲ. ಬರ್ಲಿ ನಾಗರಾಜ್ ಅವ್ರು ಬರ್ಲಿ, ನಾನೇನ್ ಬೇಡನಲ್ಲ. ಆತಣ್ಣ, ನೀವು ಹೋಗ್ರಿ. ನಿಮ್ ಹಿತ್ಲ ಬಾಕ್ಲ ಹಾಕೊಂಡು ನಮ್ಮ ಮನೆಗೆ ಹೋಗ್ರಿ, ನಮ್ಮ ಮುಂಚೆ ಬಾಕ್ಲ ಹಾಕೊಂಡು ಬರ್ತೀನಿ. ಅಲ್ರಿ, ಪುಟ್ಟವ್ನ ಯಾರು ಕರ್ಕೊಂಡ್ ಬರ್ತಾರ್ರಿ? ಪುಟ್ಟಕ್ಕನ ಹೆಂಗ್ ಕರ್ಕೊಂಡ್ ಬರ್ಬೇಕು? ಯಾಕೆ ತಲೆ ಕೆಡ್ಸ್ಕೊಂತಿ? ಈಕೆ ಅದಳಲ್ಲ ಪೂಜವ್ವ, ಪೂಜಾವ್ ಕರ್ಕೊಂಬರ್ತ ತಗೋ. ಅಯ್ಯ ಆತಣ್ಣ, ಅದ್ರಾಗ ಏನೈತಿ? ನನ್ನ ಮಕ್ಕಳನ್ನ ಕರ್ಕೊಂಬರ್ಕೋಕಿನ್ ಸಾಲಿಗೆ, ಹಂಗ ಪುಟ್ಟಕ್ಕನ್ನು ಕರ್ಕೊಂಬರ್ತೀನಿ ತಗೋ. ಆತ, ಅದಕ್ಕೆ ಯಾಕೆ ನೀವು ಅಷ್ಟಕ್ಕೊಂದು ತಲೆಗೆಸಂತೀರಿ? ಸಂಗೀತಕ್ಕ, ನೀನೇನ್ ತಲೆ ಕೆಡ್ಸ್ಬಿಡವಾ? ನೀನ್ಯಾಕೆ ತಲೆ ಕೆಡ್ಸಂತಿ? ನಾ ಎಲ್ಲ ಪುಟ್ಟಕ್ಕನ್ನ ಆರಾಮಾಗಿ ಕರ್ಕೊಂಬಂದ ನಿನ್ ಹತ್ರ ಬಿಡ ಜವಾಬ್ದಾರಿ ನಂದ್. ನೀ ಆರಾಮಿರ. ನಡ್ರಿ ನಮ್ಮ ಮನೆ ನಡ್ರಿ ನೀವು. ಹೋಗ್ರಲ್ಲ ಬಾಡಿಗಳ್ರ, ಉಜ್ಜಿಟ್ಟಿಗಳ್ರ, ರಾಡಿಗಳ್ರ, ನಾ ಎಲ್ಲೂ ಬರೋದಿಲ್ಲ ನೋಡ್ರಿ. ನಾನು ಇಲ್ಲೇ ಇರ್ತೀನಿ. ಆಕಿ ಬರ್ವಳಕ್ಕಾಕಿ ಆಕಿ ನಾನು ನನ್ನ ಮುಂದಕ್ಕಿನ್ ಏನಿಲ್ಲಕ್ಕಿನ್ನ ಜುಟ್ಟು ಹಿಡಿದು ಬಡ್ದೇನ ಹಲಕಟ್ಟಿನ ನಾನಂತೂ ಬರ್ದಲ್ಲ. ನಮ್ಮ ಮನೆ ಬಿಟ್ಟು ಬರೀ ನಾವು ಎಲ್ಲಾ ಇದನ್ನ ಮಾಡಕತ್ತೀವಿ. ಬೆನ್ನಿಗೆ ಕಾಲ ಹಚ್ಕೊಂಡು ಓಡೋದ ಆಗೋತ್ತ. ನಾ ಬರೋದಿಲ್ಲ ಎಲ್ಲೋ. ಗೀತಾ, ಸಂಗೀತ, ಅವು ಬಂಗಾರ ಸಾಮಾನು ಮತ್ತು ಒಂದಿಷ್ಟೇನ್ರ ನಿಮ್ಗೆ ಏನೇನು ಬೇಕು ನೋಡು. ಈಗ ಪುಟ್ಟವನ ಔಷಧಿ, ಅವನ ಔಷಧಿ, ಅಪ್ಪನ ಔಷಧಿ, ಮತ್ತು ನೀವು ಏನಾರ ಔಷಧಿ ಪೌಷಧಿ ಇದ್ವು ಅಂದ್ರೆ ಅಷ್ಟು ತಗೋರಿ. ಅವನ್ನ ತಗೊಂಡು ಬಡ ಇಟ್ಕೊಂಡು ನಡ್ರಿ, ಇಬ್ರು ನಡ್ರಿ. ಅವು ಬಂಗಾರ ಸಾಮಾನು ಏನು ಇಲ್ಲಿ ಬಿಡಕ್ಕೆ ಹೋಗ್ಬಿಡ್ರಿ. ನೀನು ನಡ್ರಿ, ಅಷ್ಟು ತಗೋರಿ. ಲೇ ಮಕ್ಕ ಯಾಕೆ ಹೇಳ್ತಿಂದ ಹೆಂಗೆ ಮಾಡ್ಕೊಂಡು ನಿಂತಿದಿ? ಹೊಕ್ಕಿ ಏನಂತೀಯ? ಹೊಕ್ಕಿನ್ ತೋರಿ. ಪುಟ್ಟಕ್ಕನ 2 ಜೊತೆ ಡ್ರೆಸ್ಸು, ನೀನು 2 ಜೊತೆ ಬಟ್ಟಿ, ನಾನು 2 ಜೊತೆ ಬಟ್ಟಿ, ಎಲ್ಲಾನು ಚಂದಾಗ ಒಂದು ಬ್ಯಾಗಿಗೆ ಹಾಕೊಂಡು ಇಟ್ಕೋ. ಅಯ್ಯವ್ವ ಗೀತವ್ವ, ನೀನು ಹೋಗವ. ನೀನು ಬಂಗಾರ ಸಾಮಾನ, ಅವನು 2 ಜೊತೆ, ನೀನು 2 ಜೊತೆ ಬಟ್ಟೆ ಇಟ್ಕೋ. ಅವನು ಮತ್ತು ಅಪ್ಪನು ಅವರು ಒಂದು 2 ಜೊತೆ ಬಟ್ಟೆ ಇಟ್ಕೊಂಡು ತಗೊಂಡು ಬಡ ಅವ್ರ ಮನೆಗೆ ನಡ್ರಿ. ಹೇಳ್ತೀನಿ ನಡ್ರಿ ನಾನು. ತಂಗಿ ಪೂಜವ್ವ, ನೀನು ಮುಂಚಿ ಬಾಗ್ಲು ಹಾಕ್ಕೊಂಡು ನಿಮ್ಮ ಮನ್ಯಾಗ ನಡಿ. ನಾವು ಬಂದ್ವಿ. ಆತ್ ಸುರೇಶಣ್ಣ. ಈಕಿ ಗೀತಾಕ ನಾಗರಾಜಲ್ಲಿ ಫೋನ್ ಮಾಡಿ ಹೇಳ್ಬಿಡು, ಅಲ್ಲಿಗೆ ಬಾ ನಮ್ಮ ಮನೆಗೆ.
ಆತ್ ಪೂಜಾ ಹೇಳ್ತೀನಿ. ಆತು ಹೋಗು. ನಡೀಲೇ. ಆ ಹ್ಮ್ ಗೀತಾ ಯಾಕೆ ಬೇಜಾರಾಗಿದಿ? ಮೊದ್ಲು ಈಗ ಟೈಮ್ ಇಲ್ಲ, ನಡಿ ಮೊದ್ಲು ಅದ್ ಮಾಡ ನಡಿ, ಆಮೇಲೆ ಅವ್ರ ಮನ್ಯಾಗ ಕೂತ್ಕೊಂಡು ಮಾತಾಡನ್ರಿ ಅಂತ. ನಡಿ ಗಾಯಿ. ಕೆರ ತಗೊಂಡ್ ನೋಡ್ದೆ ಅಕ್ಕಿಗೆ. ಏ ಏನ್ರಿ ಗಾಯಿ? ಏನ್ ಗಾಯಿ? ನಾನ್ತ್ರಿ ಎಲ್ಲೂ ಬರುದಿಲ್ಲ, ನೀವು ಬೇಕಾದ್ರೆ ಹೋರಿ, ನಾ ಇಲ್ಲೇ ಇರ್ತೀನಿ. ಬರ್ಲಿಕ್ಕಿ ಯಾವ್ಯಾಕೆ ಬರ್ತಾಳೆ ಬರ್ಲಿ, ನಾನು ನೋಡೇ ಬಿಡ್ತೀನಿ. ನೀವು ನಡ್ರಿ ಹಿಂದ್ ಬಾಕ್ಲಷ್ಟು ನಡ್ರಿ, ನಾ ಎಲ್ಲ ಕರ್ಕೊಂಬರ್ತೀನಿ ಮೌನ್.